ಇಲ್ಲಿ ಹೇಳುತ್ತೆ ನಾನು ಮಾಡಬೇಕು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಜವಾಗ್ಲೂ ಭಾಳಷ್ಟು ಸಂತೋಷ ಆಗ್ತಾ ಇದೆ. ಯಾಕಂದರೆ ಈ ಒಂದು ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರದ ಪ್ರಶಸ್ತಿ ಪಡೆದಿರೋದಕ್ಕೆ ಮತ್ತು ನಮ್ಮ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ವೇಮಣ್ಣನವರು ಮತ್ತು ಉಪಾಧ್ಯಕ್ಷರಾದಂಥ ವಿಜಯ್ ದಲಿ ಅವರು ಮತ್ತು ಈ ಸಂಸ್ಥೆಯ ಎಲ್ಲ ನಿರ್ದೇಶಕರು ನರೇಶ್ ಕುಮಾರ್ ಅವರು, ನನ್ನ ಗೆಳೆಯ, ಮತ್ತು ಕೇದಾರನಾಥ್ ಅವರು, ನನ್ನ ಗೆಳೆಯರು, ಮಹೇಂದ್ರ ಮಾಮೂರು ಮತ್ತು ಮರಿದೇವಣ್ಣವರು, ಎಲ್ಲ ನಿರ್ದೇಶಕರುಗಳು ಇವತ್ತೇನು ನಮ್ಮನ್ನ ಕರೆಸಿ ಇವತ್ತು ಸಂಸ್ಥೆಯ ಪರವಾಗಿ ಏನು ಸನ್ಮಾನವನ್ನು ಮಾಡಿದ್ದಾರೆ. ನಿಜವಾಗ್ಲೂ ಇದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಭಾಳಷ್ಟು ಸಂತೋಷ ಆಗ್ತಾ ಇದೆ. ಹಾಗಾಗಿ ಈಗಾಗಲೇ ಭಾಳಷ್ಟು ನಮ್ಮ ಹಿರಿಯರು ಮಾತಾಡಿದ್ರು. ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದರೆ ಮಾತ್ರ ಈ ಒಂದು ಸಹಕಾರ ರತ್ನ ಸಿಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನಾನು ಸುಮಾರು ಈ ಸಹಕಾರ ಕ್ಷೇತ್ರದಲ್ಲಿ 20 ವರ್ಷಗಳಿಂದ ನಾನು ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ನಾನು ಪಾದಾರ್ಪಣೆ ಮಾಡಿದೆ. ಮೊದಲನೇದಾಗಿ ನಾನು ಗ್ರಾಹಕರ ಸಹಕಾರ ಸಂಘದಿಂದ ಇವತ್ತು ಇಲ್ಲಿವರೆಗೂ ನಾನು ಸಹಕಾರ ಕ್ಷೇತ್ರದಲ್ಲಿ ಇದ್ದೇನೆ. ಇವತ್ತು ನಾನು ಜನತಾ ಬಜಾರ್ ನಿರ್ದೇಶಕರಾಗಿಲ್ಲ ಅಂದರೆ ಈ ಸಹಕಾರ ರತ್ನ ಪ್ರಶಸ್ತಿ ಸಿಗ್ತಿದ್ದಿಲ್ಲ. ಮೋಸ್ಟ್ಲಿ ನನಗೆ ಈ ಜನತಾ ಬಜಾರ್ ನಿರ್ದೇಶಕರಾಗಿದ್ದಕ್ಕೆ ಈ ಸಂಸ್ಥೆಗೆ ನಾನು ಪಾದಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಸಹಕಾರ ಕ್ಷೇತ್ರದಲ್ಲಿ ಇನ್ನೂ ಏನೇನು ಇಲ್ಲಿ ಮಾಡ್ಬೋದು, ಕೆಲಸಗಳು ಏನು ಸಿಗ್ಬೋದು, ಯಾವ ರೀತಿ ನಾವು ಸಾರ್ವಜನಿಕರಿಗೆ ಆಗಿರ್ಬೋದು, ನಮ್ಮ ಗೆಳೆಯರಿಗೆ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಏನು ನಾವು ಕೆಲಸ ಮಾಡ್ಬೋದು ಅಂತೇಳಿ ನಿಜವಾಗ್ಲೂ ನಾನು ಈ ಜನತಾ ಬಜಾರ್ ಸಂಸ್ಥೆಗೆ ಬಂದಾಗ ಮಾತ್ರ ನನಗೆ ಗೊತ್ತಾಯಿತು. ಹಾಗಾಗಿ ನಾನು ಇಷ್ಟೇ, ಯಾಕಂದರೆ ಸಮಯದ ಅಭಾವದ ನಾನು ಬೇರೆ ಒಂದು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಇಚ್ಛೆಪಡ್ತೇನೆ. ಸಮಯದ ಅಭಾವ ಇರಲಿಕ್ಕೆ ಮತ್ತೊಮ್ಮೆ ನಾನೆಲ್ಲ ನಮ್ಮ ಸಂಸ್ಥೆಯ ನಿರ್ದೇಶಕರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಮತ್ತು ನನ್ನ ಆತ್ಮೀಯ ಅಧಿಕಾರಿಗಳಾದಂಥ ಜ್ಞಾನಪ್ಪ ಸಾರ್ ಅವರಿಗೆ ಮತ್ತು ಎಲ್ಲ ನಮ್ಮ ನೀಲಕಂಠಪ್ಪಣ್ಣವ್ರಿಗೆ, ವೆಂಕಟಸ್ವಾಮಣ್ಣವ್ರಿಗೆ, ಸುರೇಂದ್ರ ಸಾರ್ ಅವ್ರಿಗೆ, ನನ್ನ ಎಲ್ಲ ಗೆಳೆಯರಿಗೆ, ಆನಂದ್ ಅವರ, ನಟರಾಜು, ಮರಿದೇವಣ್ಣ, ಎಲ್ಲ ಗೆಳೆಯರಿಗೆ ಮತ್ತು ನಮ್ಮ ಸಂಸ್ಥೆಯ ಸಿಬ್ಬಂದಿಗಳಾದಂಥ ನಾಗರಾಜ್ ಅವರು, ಮಹೇಶ್, ನಾನಿ ಅವರು, ಎಲ್ಲ ನಮ್ಮ ಮಹಿಳಾ ಸಿಬ್ಬಂದಿಯವರು ಎಲ್ಲರಿಗೂ ನಾನು ಮನಸ್ಫೂರ್ತಿಯಾಗಿ, ಹೃದಯಪೂರ್ವಕವಾಗಿ ಎಲ್ಲರಿಗೂ ನಾನು ಧನ್ಯವಾದಗಳು. ಈ ಕಾರ್ಯಕ್ರಮ ಸಮಾರೋಪ